ಬಿಜೆಪಿ ದೋಸ್ತಿಯಿಂದ ಜೆಡಿಎಸ್ ಕಿಲಕಿಲ ನಗರಸಭೆ ಅಧ್ಯಕ್ಷ ಸ್ಥಾನ ಜೆಡಿಎಸ್ ಮಡಿಲಿಗೆ 25 ವರ್ಷದ ಬಳಿಕ ಚಿಕ್ಕಮಗಳೂರು ಚುಕ್ಕಾಣಿ ಹಿಡಿದಂತಹ ಜೆಡಿಎಸ್. ಚಿಕ್ಕಮಗಳೂರಿನಲ್ಲಿ ದೋಸ್ತಿಗಳ ಜಯಭೇರಿ. ಬಿಜೆಪಿ ದೋಸ್ತಿಯಿಂದ ಜೆಡಿಎಸ್ ಕಿಲಕಿಲ ನಗರಸಭೆ ಅಧ್ಯಕ್ಷ ಸ್ಥಾನ ಜೆಡಿಎಸ್ ಮುಡಿಯಲ್ಲಿ 25 ವರ್ಷಗಳ ಬಳಿಕ ಚಿಕ್ಕಮಗಳೂರು ಚುಕ್ಕಾಣಿ ಹಿಡಿದಂತಹ ಜೆಡಿಎಸ್ ಬಿಜೆಪಿ ಜೊತೆಗಿರುವಂತಹ ಅಧಿಕಾರ ಹಂಚಿಕೆ ಒಪ್ಪಂದದ ಭಾಗವಾಗಿ ಜೆಡಿಎಸ್ಗೆ ಪಟ್ 3 ಅವಧಿಗೆ ತಲಾ 10 ತಿಂಗಳು ಅಧಿಕಾರ ಹಂಚಿಕೆ ಮಾಡಿಕೊಂಡಿರುವಂತಹ ದೋಸ್ತಿಗಳು ಒಪ್ಪಂದದ ಪ್ರಕಾರ 2ನೇ ಅವಧಿಗೆ ಜೆಡಿಎಸ್ನ ಲೀಲಾ ದಿನೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 35 ಸದಸ್ಯ ಬಲದ ನಗರಸಭೆಯಲ್ಲಿ ಬಿಜೆಪಿಯ 18, ಜೆಡಿಎಸ್ 3 ಸದಸ್ಯರಾಗಿದ್ದಾರೆ. ಎಸ್ ವೀಕ್ಷಕರೇ, ಚಿಕ್ಕಮಗಳೂರಿನಲ್ಲಿ ದೋಸ್ತಿಗಳ ಜಯಭೇರಿ ಬಾರಿಸಿದ್ದಾರೆ. ಬಿಜೆಪಿ ದೋಸ್ತಿಯಿಂದ ಜೆಡಿಎಸ್ ಸ್ವಲ್ಪ ನಗಾಡ್ತಾ ಇದೆ. ನಗರಸಭೆ ಅಧ್ಯಕ್ಷ ಸ್ಥಾನ ಜೆಡಿಎಸ್ ಮಡಿಲಿಗೆ ಹೋಗಿರುವಂತದ್ದು 25 ವರ್ಷಗಳ ಬಳಿಕ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ ಚುಕ್ಕಾಣಿಯನ್ನ ಹಿಡಿದಿದೆ. ಬಿಜೆಪಿ ಜೊತೆಗಿನ ಅಧಿಕಾರ ಹಂಚಿಕೆ ಒಪ್ಪಂದದ ಭಾಗವಾಗಿ ಜೆಡಿಎಸ್ಗೆ ಪಟ್ಟವನ್ನ ಇಡಲಾಗಿದೆ. 3 ಅವಧಿಗೆ ತಲಾ 10 ತಿಂಗಳ ಅಧಿಕಾರ ಹಂಚಿಕೆ ಮಾಡಿಕೊಂಡಿರುವಂತಹ ದೋಸ್ತಿಗಳು ಒಪ್ಪಂದದ ಪ್ರಕಾರ 2ನೇ ಅವಧಿಗೆ ಜೆಡಿಎಸ್ನ ಶೀಲಾ ದಿನೇಶ್ ಅವರು ಅವಿರೋಧ ಆಯ್ಕೆ ಹಾಕಿದ್ದಾರೆ. 35 ಸದಸ್ಯರ ಬಲದ ನಗರಸಭೆಯಲ್ಲಿ ಬಿಜೆಪಿಯವರು 18, ಜೆಡಿಎಸ್ 3 ಸದಸ್ಯರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.